ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ಈ ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಸ್ವೀಟ್ಗಳು ಸುರಿಮಳೆ. ಸೊ ನಾನು ಈಸಿಯಾಗಿ ಉತ್ತರ ಕರ್ನಾಟಕದ ಶೇಂಗಾ ಉಂಡೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇಲ್ಲಿ ಫಸ್ಟ್ ನಾವು ಶೇಂಗಾ ಹುರ್ಕೊಳ್ಳೋಣ. ನಾನೊಂದು kg ಅಷ್ಟು ಶೇಂಗಾ ಹುರ್ಕೊತಿದ್ದೀನಿ. ಇವೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕು. ನೋಡಿ, ಇವೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಾಗಂಡು ಹುರಿದಿದ್ದೀನಿ. ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ಇದೆಲ್ಲ ಆಗಿದೆ. ಈ ಶೇಂಗಾ ಹುರಿದಿಟ್ಕೊಂಡಿದ್ನೆಲ್ಲ ಈ ಸಿಪ್ಪೆ ತೆಗೆದಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನೇ ತುಂಬ ಮಿಕ್ಸಿ ಮಾಡ್ಕೊಳಂಗಿಲ್ಲ, ತರಿಯಾಗಿ ರುಬ್ಕೋಬೇಕು. ಇಲ್ಲಿ ನಾನು ಶೇಂಗಾ ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಇದಕ್ಕೂ ಶುಂಠಿ ಪುಡಿ ಹಾಕ್ತಾ ಇದ್ದೀನಿ. ನಾವು ಯಾವುದೇ ಸ್ವೀಟ್ ಮಾಡಬೇಕು ಅಂದರೆ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಹಾಕಿದರೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಒಂದು ½ ಅನ್ ಅವರ್ ನೆನೆಲಿಕ್ಕೆ ಬಿಟ್ಟಿದ್ದೆ. ಈಗ ಒಂದು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತೆಳ್ಳು ಪೂರಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ದೊಡ್ಡದಾಗೆ ಉತ್ಕೋಬೇಕು. ಈಗ ಉತ್ಕೊಂತ ನೋಡಿ, ಈಗ ತೆಳ್ಳಿಗೆ ಉತ್ಕೋಬೇಕು. ಇದನ್ನು ಈಗ ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಇಲ್ಲೆಲ್ಲ ಎಣ್ಣೆ ಕಾದಿದೆ. ಇಲ್ಲಿ ನಾನು ಪೂರಿ ಥರ ಉತ್ಕೊಂಡಿದ್ನೆಲ್ಲ ತೆಳ್ಳಗೆ ಇದನ್ನು ಕರಿಲಿಕ್ಕೆ ಹಾಕೋಣ. ಇದನ್ನ ತುಂಬ ಕ್ರಿಸ್ಪಿಯಾಗಿ ಕರಿಬೇಕು. ಇದನ್ನು ನೋಡಿ, ನಾನು ಈ ಕೆಂಪಾಗಿ ಕರ್ಕೊಂಡಿದ್ದೀನಿ. ಇಲ್ಲಿ ಪೂರಿ ರೆಡಿ ಮಾಡ್ಕೊಂಡಿದ್ನೆಲ್ಲ ಇವನ್ನೊಂದು 3-4 ತೊಗೊಂಡು ಈ ಮ್ಯಾಶರಿಂದ ಸ್ವಲ್ಪ ಎಲ್ಲ ಮ್ಯಾಶ್ ಮಾಡ್ತೀನಿ. ಇಲ್ಲಿ ಶೇಂಗಾದೆಲ್ಲ ರೆಡಿ ಮಾಡ್ಕೊಂಡಿದ್ನೆಲ್ಲ ಇಲ್ಲಿ ನಾನು ಪೂರಿ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ತುರಿದಿರೋ ಒಣ ಕೊಬ್ಬರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಬೆಲ್ಲ ಕರಗಿಸ್ಕೋಬೇಕು. ನಾನು ಇಲ್ಲಿ ಬೆಲ್ಲ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಅರ್ಧ ಕಪ್ನಷ್ಟು ಅಷ್ಟೇ ನೀರು ತೊಗೊತಿದ್ದೀನಿ, ಬೇಗ ಪಾನಕ ಬರಲಿ ಅಂತ. ಚೆನ್ನಾಗಿ ಕರಗಿದೆ, ಪಾನಕ ಬಂದಿದೆ. ಈ ಪಾನಕ ಬಂದಿದೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲೊಂದು ಪ್ಲೇಟಿಗೆ ಈಗ ಸ್ವಲ್ಪ ಈಗ ನೋಡಿದರೆ ನೋಡಿ, ಈಗ ಉಂಡೆ ಥರ ಆಗ್ತಾ ಇದೆ. ಪಾನಕ ಬಂದಿದೆ ಅಂತ. ಇಲ್ಲಿ ಶೇಂಗಾದೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಇದಕ್ಕೊಂದು ಸ್ವಲ್ಪ ಪಾನಕ ಹಾಕ್ಕೊಳ್ಳೋಣ. ಇದು ಹಿಂಗೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಈ ಕೈಗೆಲ್ಲ ಹತ್ಕೋಬಾರ್ದು ಅಂತ ನಾನು ಕಡಲೆ ಹಿಟ್ಟು ಸ್ವಲ್ಪ ಹಚ್ಕೊಂಡು ಸ್ವಲ್ಪ ಬೇಗನೆ ಇದು ಮಾಡ್ಬೇಕು. ಹಿಂಗೆ ಅದು ಗಟ್ಟಿಯಾಗಿಬಿಡುತ್ತೆ ಪಾನಕ. ಇಲ್ಲ ಅಂದರೆ ಅದು ಇದಾಗೋದಿಲ್ಲ, ಕೂಡೋದಿಲ್ಲ, ಎಲ್ಲ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ಈಗ ಬೇಗ ಈ ಥರ ಉಂಡೆಗಳು ಕಟ್ಟಬೇಕು. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಶೇಂಗಾ ಉಂಡೆ ರೆಡಿ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.